ವಿಜಯ್ ಏನಾದರೂ ಮಾಡಿ ನಮ್ಮ ವಿಶ್ವನಾಥ್ ಮಾಮನ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ನಮ್ಮ ಅಮ್ಮನ ಕಡೆ ಬಳಗ ಅಂದರೆ ನಮ್ಮ ವಿಶ್ವನಾಥ್ ಮಾಮನ ಒಬ್ಬನೇ ಇರೋದು. ನಮ್ಮ ಅವ್ನು ನೋಡಿದ್ರೆ ನಮ್ಮ ಅಮ್ಮನ ನೋಡ್ದಂಗೆ ಇರ್ತಿತ್ತು. ಅಪ್ಪ ಡಾಕ್ಟ್ರು ಬರ್ತಾವ್ರಪ್ಪ, ಬೇಗ ಬಾ ಅಂತ ಹೇಳಿದ್ದೀನಿ, ಬರ್ತಾವ್ರೆ. ಮಮ್ಮ, ವಿಶ್ವನಾಥ್ ಮಮ್ಮ, 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 ವಿಶ್ವನಾಥ್ ಮಮ್ಮ, ಮಮ್ಮ, ಲೇ ಶಂಕರ ಮಮ್ಮ, ನಿಂಗೇನೋ ಆಗೋಗ್ಬಿಟ್ಟು ಅಂತ ನನ್ನ ಆಸೆ ತೆಗೆದು ಬಿದ್ದುಬಿಟ್ಟಿದ್ನಲ್ಲ ಮಮ್ಮ. ಯಾಕೋ ಹಿಂಗಾಟ ಆಡಿಸ್ಬಿಟ್ಟೆ ನನ್ನ. ಇಲ್ಲ ಅಂದಿದ್ರೆ ಕಳ್ಳನ ಮಗ ನಿನ್ನ ಮಾಮ ಅಂತ ಒಪ್ಕೊಂತ ಇದ್ದೀನಾ? ಎಲ್ಲ ಗೊತ್ತಿತ್ತು ನೀನು ಆಟ ಆಡಿಸ್ತಾ ಇದೀಯ ನನ್ನೇ. ಲೇ ನನ್ನ ಹತ್ರನೇ ಆಟ ಆಡ್ತೀಯನ ನೀನು? ನಾನು ನಿಮ್ಮ ಮಾವನಲ್ಲೇ ನಿಂಕಿನ ದೊಡ್ಡವನು, ನನ್ನ ಮುಂದೆ ನೀನು ಹುಟ್ಟಿದವನು ನನಗೆ ಈ ಆಟ ಆಡಿಸ್ತೀಯ ಅಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಹೋಗೋ ಮಮ್ಮ, ನಂಗೆ ಎಷ್ಟು ಭಯ ಆಗೋಗಿತ್ತು. ನಿಂಗೇನೋ ಆಗ್ಬಿಟ್ಟಿದೆ ಅಂತ ನಂಗೆ ಭಯ ಆಗೋಗ್ಬಿಡ್ತು. ಶಾಂತಿಯೇನೋ ಆಗ್ತೈತೆ, ನಂಗೇನೂ ಆಗಲ್ಲ. ನೋಡು ಅಳೋದು ನೋಡು. ಆವಾಗೂ ಹಿಂಗೆ ಹೇಳ್ತಾ ಇದ್ದಿದ್ದು, ಮಮ್ಮ ಅತ್ತ ಕಡು ಮಮ್ಮ ಇತ್ತ ಕಡು ಮಮ್ಮ ಅಂತ. ಇವಾಗೂ ಹಂಗೆ ಹೇಳ್ತಾವನೆ. ಏನು ಬೇಕಾ ನಿಂಗ? ಚಾಕ್ಲೇಟ್ ಬೇಕಿನಾ? ಏನು ಬೇಕು? ನಿಂಬೆ ಹುಳಿ ಚಾಕ್ಲೇಟ್ ಬೇಕಾ? ಏನು ಬೇಕು ಹೇಳ ತಗೊಡ್ತೀನಿ. ಅಳೋದು ನಿಲ್ಸೋ ಅಳೋದು. ನಾನು ನಿಧಾನವಾಗಿ ಹೇಳೋಣ ಅಂತ ಅಂದ್ಕೊಂಡೆ. ರೀಟಾ ಬಂದಿದ್ದ ದಿವಸನೇ ಹೇಳಿದ್ಲು ಎಲ್ಲನೂ. ಆಮೇಲೆ ಅರ್ಥ ಆಯಿತು ರೀಟಾ ನಮ್ಮ ಮಾವನ ಮಗಳೇ ಅಂತ. ನೀನು ನೋಡಿದ್ರೆ ಇಂಥ ಶಾಕ್ ಕೊಟ್ಬಿಟ್ಟಲ್ಲ ಮಮ್ಮ. ಯಾಕೋ ಮಮ್ಮಲ್ಲ ಹಿಂಗೆ ಮಾಡಿಬಿಟ್ಟಲ್ಲ, ಹೋಗ ನಾನು ನಿನ್ನ ಜೊತೆಗೆ ಮಾತಾಡಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀನು ಈ ಆಟ ಆಡ್ತೀಯ ಅಂತಲೇ ನಾನೇ ನಿನ್ಗೆ ಆಟ ಆಡಿಸಿದ್ದು. ಹೆಂಗೈತೆ ನನ್ನ ಆಟ? ಜಾನ್, ಒಂದು ನಿಮಿಷ ಎಷ್ಟೊಂದು ಭಯ ಪಡಿಸ್ಬಿಟ್ರಿ ನೀವು ನಮಗೆ. ಯಾಕೆ ಈ ಥರ ಮಾಡಿದ್ದು ನೀವು? ಇನ್ನೊಂದ್ಸರಿ ಯಾವುದೇ ಕಾರಣಕ್ಕೂ ಈ ಥರ ಮಾಡಬೇಡಿ ನೀವು. ನಮ್ಮಮ್ಮ, ನಂಗೆ ಜಾಸ್ತಿ ಭಯ ಆಗೋಗ್ಬಿಟ್ಟಿತ್ತು ಮಮ್ಮ. ನಿಂಗೇನೋ ಆಗ್ಬಿಟ್ಟೈತೆ ಅಂತ. ನಿಲ್ಸಲೇ ನನ್ನ ಮಗನೇ, ನಿಲ್ಸು, ಅಳೋದು ನಿಲ್ಸು. ಮಮ್ಮ, ನಾನು ನಿನ್ನ ಜ್ಞಾಪಕ ಇಟ್ಕೊಂಡಿದ್ಯಲ್ಲ ನೀನು. ಏನು ಯಾವಾಗಲೂ ಜ್ಞಾಪಿಸ್ಕೊಂತೀಯಂತೆ ನನ್ನ? ನಮ್ಮ ಶಂಕರ್ನು ಅಂತ ಅದೇನಮ್ಮಮ್ಮ? ಹೂನೋ, ಇದ್ದಕ್ಕಿದ್ದಂಗೆ ನಾನು ಬೇರೆ ಕಡೆ ಸೆಟ್ಲ್ ಆಗ್ಬಿಟ್ನಲ್ಲ, ತಿರ್ಗಿ ಬರೋಕ್ಕೂ ಆಗಿಲ್ಲ ನಂಗೆ. ಯಾಕೋ ನಮ್ಮ ಅಕ್ಕನ ಹೋದ್ಮೇಲೆ ನಿಮ್ಮ ಅಪ್ಪನಿ ನನ್ನ ಮದುವೆ ಆದಮೇಲೆನಾ ಒಂದ್ಸರಿ ಬಂದು ಬಾಕ್ಲಕ್ಕೆ ಇನ್ನೇನು ಒಳಗೆ ಬರಬೇಕು. ಆ ಅಮ್ಮನ ನಿನ್ನ ಹೊಡಿತಾ ಇದ್ದಿದ್ದು ಗದ್ರತಾ ಇದ್ದಿದ್ದು ನೋಡ್ಬಿಟ್ಟು ಯಾಕೋ ಮುನ್ಸ್ ಕೆಟ್ಟೋಯ್ತಾ. ಅದಕ್ಕೆ ಹೊರಟೋಗ್ಬಿಟ್ನೆ. ಯಾರೋ ಹಿಂಗೆ ಕರ್ಕೊಂಡೋದ್ರು. ಅವ್ರ ಮನೆಗೆ ಕೆಲಸ ಮಾಡ್ತಾಯಿದ್ದೆ, ಅವ್ರು ಕರ್ಕೊಂಡೋದ್ರು. ಈಗ ಮೇರಿ ಪರಿಚಯ ಆದ್ಲು, ಅಲ್ಲೇ ಮದುವೆ ಆಯಿತು, ಇಬ್ಬರು ಮಕ್ಕಳಾದ್ವು. ಮೇರಿನ ಮದುವೆ ಆದಮೇಲೆ ಅಲ್ಲೇ ಆ ಕೆಲಸ ಈ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇವತ್ತು ಇಷ್ಟು ಮಾತ್ರ ಆಗಿದ್ದೀನಪ್ಪ. ನನ್ನ ಜೀವನದಾಗ ನಮ್ಮ ಅಕ್ಕನ ಹೋದ್ಮೇಲೆ ಅವಳು ಸ್ಥಾನ ತುಂಬಿದ್ದೆ ಮೇರಿ. ನನ್ನ ತಾಯಿ, ನಮ್ಮ ಅಕ್ಕ ಎಲ್ಲ ಮೇರಿನೇ ನನಗೆ. ನನ್ನ ಮಗನ ಹುಟ್ಟಿದ್ದು ಎಷ್ಟೋ ವರ್ಷಕ್ಕೆ ರೀಟಾ ಹುಟ್ಟಿದ್ಲಪ್ಪ. ನಿನ್ನ ಒಪ್ಪಿಗೆ ಯಾರ್ಕ ಬೇಕು? ನೀನು ಒಪ್ಕೊಂಡ್ರೆ ಬಿಟ್ರೆ ಬಿಡು. ಯಾವತ್ತಿದ್ರು ನನ್ನ ಮಗಳು ನಿನ್ನ ಸೊಸೆನೇ, ನಿನ್ನ ಮನೆ ಸೊಸೆನೇ. ನಿನ್ನ ಒಪ್ಪಿಗೆನೂ ಬೇಡ, ನಿನ್ನ ಹೆಂಡತಿ ಒಪ್ಪಿಗೆನೂ ಬೇಕಾಗಿಲ್ಲ ನಂಗೆ. ಆಯಿತಾ? ಆಯಿತಾ ಮಮ್ಮ? ನೀನು ಹೆಂಗೆ ಹೇಳ್ತೀಯ ಹಂಗೆ ಮಮ್ಮ. ನೀನು ಸಿಕ್ಕಿದೆಯಲ್ಲ ಮಮ್ಮ, ನಂಗೆ ಅಷ್ಟೇ ಖುಷಿ. ಅದಕ್ಕೆ ಅರ್ಥ ಕರೆಸಿದ್ದು ಮಮ್ಮ ನಾನು ನನ್ನ ಹೆಂಡತಿ ಮಾತಾಡ್ಕೊಂಡು ನಿಮ್ಮನ್ನು ಕರೆಸೇಬೇಕು ಅಂತ ರೀಟಾ ಹೇಳಿದ ತಕ್ಷಣ ಏನೋ ಅವಳು ಮುನ್ಸ್ಕರ ಅಷ್ಟು ಬೇಜಾರು ಮಾಡ್ಕೊಂಡು, ಏನಪ್ಪ ನಾನು ಹೊಟ್ಟೆ ಹುಟ್ಟಿದ ಮಗನೇ ನಮಗೆ ಮೋಸ ಮಾಡಿಬಿಟ್ನಲ್ಲ ಅಂತ ಅವಳಷ್ಟು ಬೇಜಾರು ಮಾಡ್ಕೊಂಡ್ಲು ಅಷ್ಟೇ ಮಮ್ಮ, ಇನ್ನೇನು ಇಲ್ಲ. ನನ್ನ ಮಗಳು ನಿನ್ನ ಮನೆ ಸೊಸೆ ಆಗಿರೋದಕ್ಕೆ ನನಗಂತೂ ತುಂಬಾ ಖುಷಿ ಆಗುತ್ತೆ, ಸಂತೋಷ ಆಗೋಗ್ಬಿಟ್ಟೈತೆ ನನಗಂತೂ. ನೀವು ಒಪ್ಕೊಂಡ್ರೆ ಬಿಟ್ರೆ ಬಿಡಲೇ ಬಿಡ. ನಿನ್ನ ಒಪ್ಪಿಗೆ ಯಾವ ಅನ್ಕೋಬೇಕು? ಏನು ಮಮ್ಮ ನೀನು ಆವತ್ತಿದ್ದಿದ್ದರ್ತು ಆ ಮಾತು ಇನ್ನೂ ಚೇಂಜ್ ಆಗಿಲ್ಲ, ಹಂಗೆ ಐತಲ್ಲ ಮಮ್ಮ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀರಾ? ಆ ಮಾತು ಇದು ಇನ್ನೂ ಬಿಟ್ಟಿಲ್ಲ, ಇನ್ನೂ ಬದಲೇ ಆಗಿಲ್ಲ. ಅವ್ರು ಹಂಗೆ ಅವರೇ. ಹೆಂಗೋ ಸಿಕ್ತಲ್ಲ ಮಮ್ಮ, ನಂಗೆ ಅಷ್ಟೇ ಸಂತೋಷ. ಮಮ್ಮ ನಡಿ ಹಾಸ್ಪಿಟ್ಲಿಗೆ ಜಾಸ್ತಿ ಹೊತ್ತು ಇವತ್ತು ಬೇಡ, ನಡಿ ಮನ್ಕೋಗ ನಡೀರಿ. ನಡಿ ಹೊರಟ್ಬಿಡ, ನಡಿ ಮನ್ಕ. ಏನಮ್ಮ ಅಖಿಲ, ನೀನು ಒಪ್ಕೊಂಡ್ರೆ ಬಿಟ್ರೆ ಬಿಡಮ್ಮ. ಯಾವತ್ತಿದ್ರು ನನ್ನ ನಳಿನು ಸಂಜಯ್ ನನ್ನ ಮಗಳು ನಿಮ್ಮ ಮನೆ ಸೊಸೆನೇ. ನಿಮ್ಮ ಒಪ್ಪಿಗೆ ಯಾರಿಗೆ ಬೇಕು ಯಾರಿಗೆ ಬೇಕಮ್ಮ ನಿಮ್ಮ ಒಪ್ಪಿಗೆ? ಆಯ್ತಣ್ಣ, ಹಂಗೆ ಮಾಡ್ರಿ. ನೀವಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಡ್ಯಾಡ್, ಎಷ್ಟೊಂದು ಗಾಬರಿ ಮಾಡಿಸ್ಬಿಟ್ರಿ ಡ್ಯಾಡ್ ನೀವು. ನನಗಂತೂ ತುಂಬಾ ಭಯ ಆಗಿತ್ತು, ಏನಪ್ಪ ಇಲ್ಲಿಗೆ ಬಂದು ಈ ಥರ ಆಗೋಯ್ತಲ್ಲ ಅಂತ. ಓ ಚಿನ್ನು, ನೀನು ಬಂದ್ಬಿಟ್ಟಾ? ತಾತ, ಏನಾಯ್ತು ತಾತ ನಿಮಗೆ? ಏನೂ ಆಗಿಲ್ಲಮ್ಮ, ಏನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಇವಾಗ ಮನೆಗೆ ಹೋಗೋದೆ, ನಡೀರಿ ಮನೆಗೆ ಹೋಗೋಣ. ಯಾರ ಜೊತೆಗೆ ಬಂದೆ ಚಿನ್ನು? ಮಮ್ಮಿ, ಅಮ್ಮ, ನಾನು ಸಂಜಯ್ ಮಾಮ ಬಂದೆ ತಾತ. ಯಾಕೆ ತಾತ, ಏನಾಯ್ತು ತಾತ? ಏನೂ ಆಗಿಲ್ಲಮ್ಮ, ಏನೂ ಆಗಿಲ್ಲ. ಸುಮ್ಮನೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟೆ ಅಷ್ಟೇ. ಅಷ್ಟಕ್ಕೆ ಇವರೆಲ್ಲರೂ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದವ್ರೆ. ನನಗೆ ಭಯನೇ ಆಗ್ಬಿಟ್ಟು ತಾತ, ನಿಮ್ಗೆ ಏನಾಗ್ಬಿಟ್ಟು ಅಂತ. ಇಲ್ಲ ನಡಿಯಮ್ಮ, ಇಲ್ಲ ನಡಿ, ಮನೆಗೆ ಹೋಗೋಣ ನಡಿ. ಏನೂ ಆಗಿಲ್ಲ, ನಡಿಯಮ್ಮ. ನೋಡ್ದ ಶಂಕರ, ನನ್ನ ಮೊಮ್ಮಗ ನೋಡಿ ಬಂದಿರೋದು. ಬಬ್ಲು, ಏನೂ ಆಗಿಲ್ಲಮ್ಮ ತಾತಗೆ, ಏನೂ ಆಗಿಲ್ಲ. ಇಲ್ಲಮ್ಮ, ಏನೂ ಆಗಿಲ್ಲ. ನಡೀರಿ ಮನೆಗೆ ಹೋಗೋಣ, ನಡೀರಿ. ಸಂಗೀತ, ನಿಮ್ಮಮ್ಮ ನಿಮ್ಮಪ್ಪನ ಕರಿಯಮ್ಮ. ಅಲ್ಲಮ್ಮಮ್ಮ, ಇನ್ನೇ 2 ದಿವಸ ಇರ್ಬೋದಾಗಿತ್ತಾನೆ. ಹಂಗೆ ಬಂದು ಹಂಗೆ ಓದ್ತಾ ಇದೆಯಾ? ಹಾಸ್ಪಿಟ್ಲಿಂದ ಬಂದೆ ಹಂಗೆ ಓದ್ತಾ ಇದೆಯಾ? ಇರುಮಮ್ಮ, ಇನ್ನೂ 2 ದಿವಸ.
ಊರ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ಬರೋಣ, ಅಮ್ಮನ ಸಮಾಧಿಗೆ ಪೂಜೆನಾದ್ರೂ ಮಾಡ್ಕೊಂಬರೋಣ. ಇಲ್ಲಲೇ ಶಂಕರ, ಗಿದ್ದಕ್ಕಿದ್ದಂಗೆ ಹೊರಟು ಬಾ ಅಂತ ಫೋನ್ ಮಾಡಿದ್ಲು ರೀಟಾ. ನಾವು ಹೊರಟು ಬಂದ್ಬಿಟ್ರಿ ಎಲ್ಲಿನ ಕೆಲ್ಸಗಳು ಅಲ್ಲೇ ಅವೆ. ಇದ್ರೆ ಆತೈತಾ, ನೀನೇ ಹೇಳು. ಇನ್ನೊಂದ್ಸತಿ ಬರ್ತೀನಿ, ಎಲ್ಲ ಇಲ್ಲೆಲ್ಲ ನೋಡೋಂಥವೆಲ್ಲ ಪ್ಲೇಸ್ಗಳವೆ. ಇನ್ನು ಊರ ಹತ್ರಕ್ಕೆ ಹೋಗಿ ಫಸ್ಟ್ ನಿಮ್ಮ ಅಮ್ಮನ ಸಮಾಧಿಗೆ ಪೂಜೆ ಮಾಡ್ಕೊಂಡು ಏನಾದರೂ ಸಿಹಿ ಅಡುಗೆ ಮಾಡಿ ಎತ್ಕೊಂಡು ಎಲ್ಲರೂ ಹೋಗೋಣ ಅಲ್ಕ. ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಮುಂಚೆನೇ ಎಲ್ಲ ಕೆಲಸಕ್ಕೆ ಮುಗಿಸ್ಬಿಟ್ಟು ಬರ್ತೀನೋ. ಇವಾಗ ಆಗಲ್ಲ ಇರು ಅಂತ ಮಾತ್ರ ಅನ್ಬೇಡ ನನ್ನನ್ನು. ಅರ್ಜೆಂಟಾಗಿ ಹೋಗ್ಬೇಕು, ಎಲ್ಲಿನ ಕೆಲ್ಸಗಳು ಅಲ್ಲೇ ಬಿಡ್ತವೆ. ಬೇರೆಯವ್ರಿಗೆ ವಹಿಸ್ಬಿಟ್ಟು ಬಂದಿದ್ದೀನಿ ಆಫೀಸು. ಸಂಜೆ ಬೇರೆ ಇರಲಿಲ್ಲ. ನನ್ನ ಪಜೀತಿ ಬೇಡ. ಎಲ್ಲಿಂದ ಅಲ್ಲೇ ಬಿಟ್ಬಿಟ್ಟು ಓಡ್ ಬಂದಿದ್ದಾಯ್ತು. ಏನಾಯ್ತು ಎತ್ತೋ ಏನೋ ಅಂತ ರೀಟಾ ಫೋನ್ ಮಾಡಿದ್ದಕ್ಕೆ. ಯಾಕೋ ಮುಂಚೆ ಇಲ್ಲ ಮಮ್ಮ ನೀನು ಕಳ್ಸಕ್ಕ. ಹೇಳಿದ್ನಲ್ಲ ಬರ್ತೀನಿ ಅಂತ. ನೀನು ಯಾವಾಗ ಬರ್ತೀಯಾ? ಎಲ್ಲರೂ ಯಾವಾಗ ಬರ್ತೀರಾ? ಇವಾಗ ನಾವೆಲ್ಲ ಬಂದಿಲ್ಲ 2 ದಿವಸ ಇದ್ರಪ್ಪ. ನೀವು ಯಾವಾಗ ಬರ್ತೀರಾ? ಗಂಡ ಹೆಂಡತಿ ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲ. ಏನಮ್ಮ ಅಖಿಲಮ್ಮ ಯಾವಾಗ ಬರ್ತೀರಮ್ಮ? ಎಲ್ಲರೂ ಸಂಗೀತ ಯಾವಾಗ ಬರ್ತೀರಮ್ಮ? ಒಂದಿನ ಬಿಡು ಮಾಡ್ಕೊಂಡು ಬರ್ತೀರಿ ಅಂಕಲ್. ಬಿಡು ಏನು ಇಲ್ಲಮ್ಮ. ಇವಾಗ ಮಗನ ನೋಡ್ಕೊಳೋದು ಅದೇ ಕೆಲಸ ತಾನೇ. ಅಲ್ಲೇ ಬಂದು ಆ ಕೆಲಸನ ಮಾಡಿ ಅಂತ ಯಾವಾಗ ಬರ್ತೀರಮ್ಮ ನೀವೆಲ್ಲರೂ? ಏನಮ್ಮ ಅಖಿಲಮ್ಮ? ಸಂಗೀತಮ್ಮ ಯಾವಾಗ ಬರ್ತೀರಮ್ಮ ನೀವೆಲ್ಲನೂ? ನಿಮ್ಮನ್ನೆಲ್ಲ ಯಾವಾಗ ನೋಡ್ಬೇಕು ಅನಿಸ್ತೈತೋ ಆವಾಗ ಬರ್ತೀನಿ. ಏನಮ್ಮ ನನ್ನ ಮಗಳನ್ನ ಇವಾಗಾದರೂ ನಿನ್ನ ಮನೆ ಸೊಸೆ ಅಂತ ಒಪ್ಕೊಂತೀಯನಮ್ಮ ಅಖಿಲಮ್ಮ? ಇನ್ನು ಒಪ್ಪಿಗೆ ಯಾರಿಗೆ ಬೇಕು ಹೋಗಮ್ಮ. ನಾನು ಒಪ್ಕೊಂತ ಇದ್ದೀನಲ್ಲ. ನಾನು ಒಪ್ಕೊಂತ ಇದ್ದೀನಲ್ಲ. ನಿಮ್ಮ ಒಪ್ಪಿಗೆ ನನಗೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಏನಂತೀಯೋ ಮಾತಾಡ. ಆಯ್ತು ಮಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ ಮಮ್ಮ. ನಂದು ಏನೈತೆ ಎಲ್ಲ ನಿಂದೆ. ನೀನು ಹೆಂಗೆ ಹೇಳ್ತೀಯ ಹಂಗೆ. ರೀಟನು ಸಂಜೆ ಇನ್ನೂ 2 ದಿವಸ ಇಲ್ಲೇ ಇರ್ಬೋದಾಗಿತ್ತಲ್ಲ. ಅಯ್ಯೋ ಸಂಜೆ ಇಲ್ದಿದ್ರೆ ಆಗಲ್ಲ. ನನ್ನ ಕೈಲಂತೂ ಆಗಲ್ಲ. ಓಡಾಡೋಕ್ಕಂತೂ ಆಗೋದೇ ಇಲ್ಲಪ್ಪ ನನ್ನ ಕೈಲಿ. ಅವನ ಇದ್ದರೆ ಅರ್ಧದಿಂದಾಗೆ ಅರ್ಧ ದಿನ ರೆಸ್ಟ್ ತಗೊತೀನಿ. 1 ಗಂಟೆ 2 ಗಂಟೆ ಮೇಲೆ ಆಫೀಸ್ ಹತ್ರ ಹೋಗ್ತೀನಿ. ಅವ್ನು ಬೆಳಗ್ಗೆನೇ ಓಡ್ತಾನೆ. ನನ್ನ ಕೈಲಿ ಆಗಲ್ಲಪ್ಪ. ಅವನಿಲ್ಲ ಅಂತಂದರೆ ಕೈ ಕಾಲು ಆಡಲ್ಲ ನನಗೆ. ಸಂಜಯ್ 2 ದಿವಸ ಇದ್ಬಿಟ್ಟು ಹೋಗು. ಇಲ್ಲಮ್ಮ ಇನ್ನೊಂದ್ಸರಿ ಬರ್ತೀನಿ, ಅವಾಗ ಇರ್ತೀನಿ ಅಮ್ಮ. ಪಮ್ಮಿ ಬಬ್ಲುನಾದ್ರೂ 1-2 ದಿವಸ ಬಿಟ್ಟು ಹೋಗಿ ಪಮ್ಮಿ. ಅಯ್ಯೋ ಸಂಗೀತ, ನಾವಿನ್ನೂ 2 ದಿವಸ ಇರ್ತಾ ಇದ್ವಿ. ಬಬ್ಲುಗೋಸ್ಕರ ಅಲ್ವಾ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇರೋದು. ಅವ್ನ ಸ್ಕೂಲು ಎಷ್ಟು ದಿನ ಆಯಿತು ನಾವು ಇಲ್ಲಿಗೆ ಬಂದು. ಅವ್ನ ಸ್ಕೂಲಿಗೆ ಏನಾಗಿತ್ತು ಏನೋ, ಲೆಸನ್ಸ್ ಎಲ್ಲ ಎಷ್ಟು ಮಾಡೋರು ಏನೋ. ಇನ್ನು ನಾನೇ ಹೋಗಿ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ನೋಟ್ಸ್ ಎಲ್ಲ ಮಾಡಿಸ್ಬೇಕು. ಅದೊಂದು ಪ್ರಾಬ್ಲಮ್ ಅಲ್ಲ ಇವಾಗ. ಸರಿನಮ್ಮ, ನಾವಿನ್ನು ನೋಡ್ತೀರ ಅಖಿಲಮ್ಮ. ಹುಷಾರಮ್ಮ. ಶಂಕರ್ ಹುಷಾರೋ, ನೀನು ಹುಷಾರೋ, ಮಕ್ಕಳು. ಸಂಗೀತ ಹುಷಾರಮ್ಮ. ಸಿಂಚು ಎಲ್ಲೋ ಡ್ಯೂಟಿಗೆ ಓಡ್ಬಿಟ್ಟವಳೆ. ವಿಜಯ್ ಇದ್ನಲ್ಲ ಎಲ್ಲೋದ್ನಮ್ಮ? ಇಲ್ಲ ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೋದ್ನಮ್ಮ. ಸರಿನಾ, ನೀನು ಯಾವಾಗಾದ್ರೂ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಡು. ಮುಂಚಿತವಾಗಿ ಫೋನ್ ಮಾಡು. ಏನೋ ಕೆಲ್ಸಗಳಿದ್ರು ಅದನ್ನೆಲ್ಲ ಮುಗಿಸ್ಬಿಟ್ಟು ನಿಮ್ಮ ಜೊತೆಗೆ ಆರಾಮಾಗಿ 3 ದಿವಸ 4 ದಿವಸ ಸುತ್ತಾಡ್ಬೇಕಪ್ಪ. ಯಾವಾಗಲೂ ಇದ್ದಿದ್ದೆ ಕೆಲಸ. ಸರಿ ಮಮ್ಮ, ಆಯ್ತು ಮಮ್ಮ. ಸಂಗೀತ ಹುಷಾರು, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಚಿನ್ನು ಎಲ್ಲೂ ಹೋಗಲ್ಲ, ಬರ್ತಾ ಇರ್ತಾನೆ ಅವನು, ಫೋನ್ ಮಾಡ್ತಾ ಇರ್ತಾನೆ. ಸರಿನಾ? ಸರಿ ಪಮ್ಮಿ, ಫೋನ್ ಮಾಡ್ತಾ ಇರು ಪಮ್ಮಿ. ನೀನು ಅಲ್ಲಿ ಎಸ್ಟೇಟ್ ಮನೆ ಹತ್ರ ಬರ್ಬೋದಾಗಿತ್ತಾ? ಎಲ್ಲರೂ ಒಂದಿನ ಇದ್ದು ಹೋಗ್ಬೋದಾಗಿತ್ತಾ? ಇಲ್ಲ ಸಂಗೀತ, ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ. ಸರಿನಾ ಶಂಕರ, ನಾವೇನು ನೋಡ್ತೀರಿ? ರೀಟಾ ಮೇರಿ ನಡೀರಮ್ಮ. ಅಖಿಲಮ್ಮ ಸಂಗೀತ ಬರೋಣಮ್ಮ. ಪಮ್ಮಿ ಸಂಜಯ್ ಚಿನ್ನು ಬನ್ರಿ ಹೋಗೋಣ. ಬಬ್ಲು ಜಾನುಗೆ ಹೇಳ್ತಮ್ಮ. ನಿದ್ದೆ ಮಾಡ್ತಾಳೆ ಅಖಿಲಮ್ಮ ಅಜ್ಜಿ. ಹೋದ್ಮೇಲೆ ಫೋನ್ ಮಾಡ್ತೀನಿ ಅವಳಿಗೆ. ಸರಿನಪ್ಪ ಆಯ್ತು, ಹೋಗಿ ಬನ್ರಿ, ಒಳ್ಳೇದಾಗ್ಲಿ.